ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪುಟ್ಟಕ್ಕನ ಮುಂದೆ ಸ್ನೇಹ ಸತ್ವ, ಜೀವಂತ ಸತ್ವ ಹೊರಗಡೆ ಬೀಳ್ತದೆ. ಹಾಗಿದ್ರೆ ಇಡೀ ಪುಟ್ಟಕ್ಕನ ಮನೆ ಮಂದಿಯೆಲ್ಲ ಸ್ನೇಹನ ನೋಡಿ ಶಾಕ್ ಆಗಿದ್ದಾರೆ. ಹಾಗಿದ್ರೆ ಜೀವಂತ ಸತ್ವ ಆಚೆ ಬಿದ್ದೇ ಬಿಡ್ತಾ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಪುಟ್ಟಕ್ಕ ಇನ್ನೇನು ಸತ್ತೇ ಹೋಗ್ಬಿಟ್ರಲ್ಲ, ಸತ್ತೇ ಹೋದ್ರು. ಎಲ್ಲ ರೀತಿ ಪಲ್ಸ್ ರೇಟ್ ಎಲ್ಲ ಕೂಡ ಸ್ಟಾಪ್ ಆಯಿತು, ಬ್ರೀದಿಂಗ್ ಸ್ಟಾಪ್ ಆಯಿತು. ಈ ಕಡೆ ಡಾಕ್ಟರ್ ಕೂಡ ಅವರು ಸತ್ರು ಅನ್ನೋ ವರ್ಡಿಚ್ಚನ್ನು ಕೂಡ ಮನೆಯವರ ಮುಂದೆ ಔಟ್ ಮಾಡೇ ಬಿಟ್ರು. ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಗುಳಾಡ್ತಿದ್ದಾರೆ, ಆಕ್ರಂದಿಸ್ತಿದ್ದಾರೆ. ಈ ಕಡೆ ಸಹನಾ, ಸುಮಾ ನೋಡೋಕ್ಕಾಗ್ತಿಲ್ಲ, ಈ ಕಡೆ ಸ್ನೇಹನ ಕಳ್ಕೊಂಡ್ರು, ಈ ಕಡೆ ಅವ್ವನ್ನ ಕಳ್ಕೊಂಡ್ಬಿಟ್ರಲ್ಲ ಅಂತ ತಲೆ ಚಚ್ಕೋತಿದ್ದಾರೆ. ಈ ಕಡೆ ನನ್ನ ಸ್ನೇಹಿತನ ನನ್ನ ಬಿಟ್ಟು ಹೋಗ್ಬಿಟ್ಲಲ್ಲ, ಏನಪ್ಪ ಮಾಡೋದು ಅಂತ ಈ ಕಡೆ ಬಂಗಾರಮ್ಮ ಕೂಡ ಗುಳಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಪುಟ್ಟಕ್ಕನ ಬಳಿಗೆ ಸ್ನೇಹ ಬಂದಿದ್ದೆ ಪುಟ್ಟಕ್ಕನನ್ನ ಎಚ್ಚರಿಸ್ತದಾಳ. ಏನವ್ವ, ಏನ್ ಮಾಡ್ತಿದ್ಯಾ ನೀನು ಈ ಟೈಮಲ್ಲಿ? ನೀನು ನನ್ನ ಹತ್ರ ಬರೋಕೆ ಇನ್ನೂ ಕೂಡ ಸಮಯ ಇದೆ ಅವ್ವ. ನೀನು ನಿಜವಾಗ್ಲೂ ಕೂಡ ಬರ್ಕೂಡ್ದು, ನನ್ನ ಹತ್ರ ಎಷ್ಟು ಜವಾಬ್ದಾರಿ ಇದೆ. ಇನ್ನೂ ಕೂಡ ಸಹನ ಅಕ್ಕ ಜೊತೆ ಇರಬೇಕು, ನೀನು ಅವಳನ್ನ ಒಂಟಿ ಮಾಡಬಾರ್ದು, ಸುಮಾ ಮದುವೆ ಮಾಡಬೇಕು, ಎಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ಈಗಲೇ ನನ್ನ ಹತ್ರ ಬಂದ್ಬಿಡ್ಬೇಕು ಅಂತ ಅನ್ಕೋತಿದ್ಯಲ್ಲ. ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ? ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಅಲ್ಲಿಂದ ಹೊರಟು ಬರ್ಕೂಡ್ದವ. ನನ್ನ ಹತ್ರ ಬರುವುದಕ್ಕೆ ಸಮಯ ಇದೆ, ಈಗಲ್ಲ, ನೀನು ಬರ್ಕೂಡ್ದು ಅವ. ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳು ಅಂತ ಹೇಳ್ತಿದ್ದಾಗೆ ಪುಟ್ಟಕ್ಕನ ಕಣ್ಣೆದುರು ಎಲ್ಲವೂ ಕೂಡ ಬಂದು ಹೋಗ್ಬಿಡುತ್ತೆ. ತನ್ನ ಮಗಳು ಹಿಡಿದ ಮಾತು ಮನದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇಷ್ಟೊತ್ತು ಯಾವುದೇ ರೀತಿ ಮೆಡಿಸಿನ್ಸ್ಗೆ ಸ್ಪಂದಿಸದೆ ಕೋಮಾಗಿ ಜಾರದ್ದಲ್ಲ, ತನ್ನ ಬದುಕನ್ನೇ ನಶ್ವರ ಮಾಡಿ ಉಸಿರನ್ನ ನಿಲ್ಲಿಸಿದಂಥ ಪುಟ್ಟಕ್ಕ ಒಮ್ಮೆಲೆ ಉಸಿರನ್ನ ಬಿಡ್ತಾರೆ. ಈ ಕಡೆ ಎಲ್ಲರೂ ಕೂಡ ತಿರುಹೋದ್ರು ಅಂತ ಕಣ್ಣೀರು ಹಾಕಬೇಕಿದ್ರೆ ನರ್ಸ್ ಒಳಗಡೆ ಹೋಗ್ತಾರೆ. ಅಲ್ಲಿ ಪುಟ್ಟಕ್ಕ ಎಚ್ಚರ ಆಗಿರೋದನ್ನ ನೋಡ್ತಾರೆ. ಅವ್ರಿಗೆ ಶಾಕ್ ಆಗುತ್ತೆ. ಡಾಕ್ಟರ್ ಹತ್ರ ಬಂದಿದೆ. ಡಾಕ್ಟರ್ ಪುಟ್ಟಕ್ಕ ಕಣ್ಣನ್ನು ಓಪನ್ ಮಾಡಿದ್ದಾರೆ ಅಂಥದ್ದಾಗಿ ಏನು ಹೇಳ್ತಿದ್ರ ನೀವು ಅಂತ ಹೇಳಿ ಡಾಕ್ಟರ್ ಕೂಡ ಒಳಗಡೆ ಹೋಗ್ತಾರೆ, ಚೆಕಪ್ ಮಾಡ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಪುಟ್ಟಕ್ಕ ಬದುಕ್ಬಿಟ್ರ ಅಂತ ಇಡೀ ಬಂಗಾರಮ್ಮ ಮಕ್ಕಳ ಸಮೇತ ಕಂಡಿ ಸಮೇತ ಒಳಗಡೆ ಬರ್ತಾರೆ. ಇಲ್ಲಿ ಪುಟ್ಟಕ್ಕ ಎಚ್ಚರ ಆಗಿರುವುದನ್ನ ನೋಡಿದೆ ಅವ್ರಿಗೆ ಖುಷಿ ಆಗ್ತದೆ. ಈ ಕಡೆ ಡಾಕ್ಟರ್ ಕೂಡ ನಿಜವಾಗ್ಲೂ ಮಿರಾಕಲ್ ಅಂತ ಅನ್ನಿಸ್ತದೆ. ಆಲ್ರೆಡಿ ಅವರು ಉಸಿರೇ ನಿಲ್ಲಿಸ್ಬಿಟ್ಟಿದ್ರು, ಅಂಥದ್ರಲ್ಲಿ ಮತ್ತೆ ಬದುಕಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ತಿಲ್ಲ. ನಾನು ಅವ್ರನ್ನ ಸ್ವಲ್ಪ ಟೆಸ್ಟ್ ಮಾಡಬೇಕಾಗಿದೆ, ಅಬ್ಸರ್ವೇಷನ್ ಮಾಡಬೇಕಾಗಿದೆ, ಸ್ವಲ್ಪ ನೀವೆಲ್ಲ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಈ ಕಡೆ ಅಬ್ಸರ್ವ್ ಮಾಡ್ತಾರೆ. ನಂತರ ಪುಟ್ಟಕ್ಕ ಔಟ್ ಆಫ್ ಡೇಂಜರ್, ಖಂಡಿತ ನಂಬೋಕ್ಕಾಗ್ತಿಲ್ಲ ಅಂತ ಇಲ್ಲಿ ಡಾಕ್ಟರ್ ಬಂದು ಬಂಗಾರಮ್ಮ ಎಲ್ಲರ ಹತ್ರ ಕೂಡ ಹೇಳ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ನೀವು ಹೋಗಿ ನೋಡ್ಬೋದು, ಬಟ್ ಗಲಾಟೆ ಮಾಡಬೇಡಿ ಅಂತ ಹೇಳಿ ಒಳಗಡೆ ಕಳಿಸ್ತಾರೆ. ಈ ಕಡೆ ಬಂಗಾರಮ್ಮ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ. ಮಕ್ಕಳನ್ನ ನೋಡಿ, ಬಂಗಾರಮ್ಮ ನೋಡಿ ಪುಟ್ಟಕ್ಕಂಗೆ ಎಷ್ಟು ಖುಷಿ ಆಗ್ತದೆ, ಅವರು ಜೀವಂತವಾಗಿರೋದನ್ನ ನೋಡಿ ಅವ್ರಿಗೂ ಕೂಡ ಖುಷಿ ಆಗ್ತದೆ. ನಿಜವಾಗ್ಲೂ ಪುಟ್ಟಕ್ಕ ನೀನು ತೀರ್ಹೋದೆ ಅಂತ ಗೊತ್ತಾದಾಗ ಎದೆನೇ ನಿಂತು ಹೋಯ್ತು ಗೊತ್ತಾ. ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಿನ್ನನ್ನು ಕಳ್ಕೊಂಡು ನಮ್ಮಿಂದ ಹೇಗಿರೋಕ್ಕೆ ಸಾಧ್ಯ ಆಗ್ತಿತ್ತು. ಆ ಕಡೆ ನನ್ನ ಸೊಸೆನ ಕಳ್ಕೊಂಡು ಈಗ ನಿನ್ನನ್ನು ಕಳ್ಕೋಬೇಕು ಅಂದರೆ ನಿಜವಾಗ್ಲೂ ಕೂಡ ನನ್ನಿಂದ ಆಘಾತವನ್ನು ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಬಂಗಾರಮ್ಮ ಹೇಳ್ತಿದ್ರೆ. ಆ ದೇವ್ರೆ ನಿನ್ನ ಜೀವವನ್ನು ಕಾಪಾಡಿಬಿಟ್ಟ ಅಂತಾಗ ದೇವ್ರಲ್ಲವ ಕಾಪಾಡಿದ್ದು. ನನ್ನ ಮಗಳು ಸ್ನೇಹ ಬಂದಿದ್ದು, ಅವಳು ನನ್ನ ಬದುಕನ್ನು ಕಾಪಾಡಿದ್ದು ಅಂತಾರೆ. ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗತ್ತೆ. ಏನು ಮಾತಾಡ್ತಿದ್ಯಾ ಪುಟ್ಟಕ್ಕ ಅಂದಾಗ, ಹೌದು, ನನ್ನ ಮಗಳು ಬಂದು ನನ್ನ ಹತ್ರ ಬರೋ ಸಮಯ ಅಲ್ಲ, ನಿಂದಿನ್ನೂ ಕೂಡ ಇಲ್ಲಿದೆ, ನಿನ್ನ ಜವಾಬ್ದಾರಿ ಇದೆ ಅಂತ ಹೇಳಿ ಒತ್ತಿ ಹೇಳಿದ್ರಂತಾನೆ ನಾನು ಇವತ್ತು ಜೀವಂತವಾಗಿರುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಈ ಕಡೆ ಪುಟ್ಟಕ್ಕನ ಮನೆಗೆ ಬಂಗಾರಮ್ಮ ಕೂಡ ಬರ್ತಾರೆ. ಬಂದಿದ್ದೆ ಪುಟ್ಟಕ್ಕ, ನಿನ್ನ ಬದುಕಿನ ಈ ಒಂದು ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ, ನನ್ನ ಜೊತೆ ಹುಟ್ಟಿದವಳೆ ನಿನ್ನ ಬದುಕನ್ನೇ ತಿನ್ಕೊಳ್ಳೋಕೆ ಹೊರಟ್ಬಿಟ್ಟಿದ್ಲಲ್ಲ, ಸ್ನೇಹನ ಸಾಯಿಸಿದ್ಲು, ಈಗ ನಿನ್ನೂ ಕೂಡ ಕೊಲ್ಲೋಕೆ ನೋಡಿದ್ಲು, ನಿಜವಾಗ್ಲೂ ಇದಕ್ಕೆಲ್ಲ ನಾನೇ ಕಾರಣ ಅಂದಾಗ ಏನವ ಹೇಳ್ತಿದ್ರ. ಒಮ್ಮೆಲೆ ಒಂದು ಗುಲಾಬಿಯಲ್ಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ, ಮುಳ್ಳನ್ನ ತೆಗೆದೊಟ್ಟು ಹೂವಿನ ಬಗ್ಗೆ ಮಾತಾಡ್ಬಹುದಲ್ವ, ಯಾಕದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಅಂತ ಪುಟ್ಟಕ್ಕ ಹೇಳ್ತಾರೆ. ನೋಡು ಪುಟ್ಟಕ್ಕ, ನೀನು ಎಂಥ ಗ್ರೇಟು, ನಿಜವಾಗ್ಲೂ ನನ್ನ ಹುಟ್ಟಿದವಳು ಎಂಥ ಕೆಲಸಕ್ಕೆ ಮುಂದಾಗಿದ್ದಾಳೆ. ಆದರೆ ನೀನು ನನ್ನ ಹುಟ್ಟಿದವಳಲ್ಲ, ಯಾರ್ದು ಹೆತ್ತ ಮಗಳು ನೀನು, ಆದರೆ ಇವತ್ತು ನನ್ನ ಕ್ಷೇಮವನ್ನು ಬಯಸ್ತೀಯ. ನಿಜವಾಗ್ಲೂ ನೀನು ಗ್ರೇಟ್ ಪುಟ್ಟಕ್ಕ ಅಂತ ಹೇಳಿ ಬಂಗಾರಮ್ಮ ಪುಟ್ಟಕ್ಕಂಗೆ ಹೇಳ್ತಾರೆ. ಪುಟ್ಟಕ್ಕನೇ ಸಮಾಧಾನ ಮಾಡಿ ಬಂಗಾರಮ್ಮ ಅವ್ರನ್ನ ಮನೆಗೆ ಕಳಿಸ್ಕೊಡ್ತಾರೆ. ನಂತರ ಈ ಕಡೆ ಮನೆಗೆ ಬರ್ತದಾಗೆ ಈ ಕಡೆ ಕಂಠಿ ಸಿಡಿದು ಹೇಳ್ತಿದ್ದಾರೆ, ಇಲ್ಲ ಸಿಂಗಮ್ ಕಲಿಯಿಂದ ಎಷ್ಟೆಲ್ಲ ಆಗ್ತದೆ, ಯಾವುದೇ ಕಾರಣಕ್ಕೂ ಅವ್ರ ಕಥೆನ ಮುಗಿಸ್ತೇ ಇರಬಾರ್ದು, ಅವ್ರ ಕಥೆನ ಮುಗಿಸ್ಬಿಡ್ಬೇಕು. ನಾನು ಅವತ್ತೇ ಮಾಡ್ತಿದ್ದೆ, ಎಲ್ಲರೂ ಕೂಡ ನನ್ನನ್ನು ತಡೆದುಬಿಟ್ರು, ಅವತ್ತು
ತಿಂದ್ಕೊಂಡ್ಬಿಟ್ರು ಅವರು. ಇವತ್ತು ಪುಟ್ಟವನ ಬದುಕನ್ನು ಹಾಳು ಮಾಡೋಕ್ಕೆ ಹೋಗಿದ್ರು. ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡು, ಮಾತೆ ಎಲ್ಲ ಅವ್ರ ಕಥೆ ಮುಗಿಸ್ಬಿಡ್ತೀನಿ ಅಂತ ಕಂಟಿ ಹೇಳ್ತಿರ್ಬೇಕಿದ್ರೇ ಅಲ್ಲಿಗೆ ರಾಧಾ ಬರ್ತಾಳೆ. ರಾಧಾ ಬರ್ತಿದ್ದಾಗೆ ಈ ಕಡೆ ಚೌಡಮ್ಮಜ್ಜಿ ತಿರುಗಿ ಬೀಳ್ತಾರೆ. ನೋಡು ಕಂಟಿ, ನೀನೇನೇ ಮಾಡಬೇಕು ಅಂದರೂ ಸಿಂಗಮ್ ಇಲ್ಲಿಗೆ ಬರೋದಕ್ಕೆ ಹೇಗೆ ಕಾರಣ, ಅದಕ್ಕೆ ಕಾರಣನೇ ಈ ರಾಧಾನೇ ಅವಳಿಗೆ ಇನ್ಫಾರ್ಮ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ರಾಧಾ ಏನು ಹೇಳ್ತಿದ್ರ ಅಜ್ಜಿ ಅಂತ ಕೇಳ್ತಿದ್ರೆ, ಎಲ್ಲಿಂದ ಬರ್ತಿದ್ಯಾ ನೀನು ಅಂದಾಗ, ಪುಟ್ಟಕ್ಕವ್ರನ್ನ ನೋಡ್ಕೊಂಡು ಬರ್ತಿದ್ದೀನಿ ಅಂದಾಗ, ಸುಳ್ಳು ಹೇಳ್ಬೇಡ, ಸಿಂಗಮ್ಗೆ ಎಲ್ಲ ಒಪ್ಪಿಸ್ಬಿಟ್ಟು ಬರ್ತಿದ್ಯಾ ಅಲ್ವಾ, ಇಲ್ಲಿರೋ ಎಲ್ಲ ಅಪ್ಡೇಟ್ನ ಕೊಡ್ತಿರೋದು ನೀನೇನೆ, ನಿನ್ನಿಂದಾನೇ ಆ ಸಿಂಗಮ್ ಇಲ್ಲಿಗೆ ಬಂದಿರೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಮುಖವಾಡ ಕಳಿಸ್ರೆ ಇಳಿಯೋದಿಲ್ಲ, ಕಳಿಸ್ತೀನಿ ಅಂತದೆ. ಎಲ್ರಿಗೂ ಶಾಕ್ ಆಗ್ತದೆ. ಏನವ ನೀನು ರಾಧಾ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಬಂಗಾರಮ್ಮ ಕೇಳ್ತಿದ್ರೆ, ನೋಡು ಬಂಗಾರು, ನಾನು ಹೇಳ್ತಿರೋದು ನಿಜ, ಇವಳು ಸಿಂಗಮ್ ಜೊತೆ ಕೈ ಜೋಡಿಸಿದಾಳೆ, ಅದರಿಂದನೇ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ರೆ ಈ ಕಡೆ ರಾಧಾ, ಯಾಕಚ್ಚಿ ಈ ರೀತಿ ಹೇಳ್ತಿದ್ರ, ನನ್ಗೆ ಗೊತ್ತು ನಿಮ್ಗೆ ಯಾರಿಗೂ ನನ್ನ ಕಂಡ್ರೆ ಆಗೋದಿಲ್ಲ ಅಂತ, ಅದಕ್ಕೆ ನಾನು ಅವತ್ತು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ. ಅತ್ತೆ ಹೇಳಿದ್ರಿಂದಾನೇ ಉಳ್ಕೊಂಡಿದ್ದು, ನಿಜವಾಗ್ಲೂ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ ಅಂತ ರಾಧಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡವ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಬಂಗಾರಮ್ಮ. ಈ ಕಡೆ ಅಜ್ಜಿ, ನೀನು ಗೊತ್ತಿಲ್ಲ ಬಂಗಾರು ಅಂದಾಗ, ಅವ ದಯವಿಟ್ಟು ಸುಮ್ಮನಿದ್ಬಿಡು, ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ರಾಧಾ ಬಗ್ಗೆ, ರಾಧಾ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕೆ ಈ ರೀತಿ ಮಾತನಾಡ್ತಿದ್ಯಾ ಅಂತ ಕೂಡ ಇಲ್ಲಿ ಅಮ್ಮನ ವಿರುದ್ಧನೇ ಬಂಗಾರಮ್ಮ ಮಾತನಾಡ್ತಾರೆ. ಇದರ ನಡುವೆ ಅತ್ತ ಕಡೆ ಬೇರೆ ಕಥೆನೇ ನಡೀತಿದೆ. ಅತ್ತ ಕಡೆ ಈ ಕಡೆ ಪುಟ್ಟಕ್ಕನ ಮನೆಯಲ್ಲಿ ಹೀಗೆ ಸಿಂಗಮ್ ಮತ್ತು ಕಲಿ ಆಚೆ ಬರೋದಕ್ಕೆ ಸಾಧ್ಯ, ಪೊಲೀಸ್ ಅವ್ರಿಗೆ ಒಪ್ಪಿಸಿದ್ರಲ್ವಾ ಅಂತ ಪುಟ್ಟಕ್ಕ ಹೇಳೋದಕ್ಕೂ ಈ ಕಡೆ ಗೋಪಾಲಯ್ಯ ಮತ್ತು ಸಹನಾ ಇಬ್ಬರು ಕೂಡ, ಹೌದು ಪೊಲೀಸ್ ಅವ್ರಿಗೆ ಒಪ್ಪಿಸಿದ್ವಿ, ಆದರೆ ಕಲಿ ಹೇಗೆ ಪೊಲೀಸ್ ಅವರಿಂದ ತಪ್ಪಿಸ್ಕೋಣ ಅಂತಲೇ ಗೊತ್ತಾಗ್ತಿಲ್ವಲ್ಲ, ನಿಜವಾಗ್ಲೂ ಪೊಲೀಸ್ ಅವ್ರ ಹತ್ರ ಇದ್ದಿದ್ರೆ ಹಾಸ್ಪಿಟಲ್ಗೆ SP ಬಂದಾಗ ವಿಷಯ ಹೇಳಬೇಕಿತ್ತಲ್ವ, ತಪ್ಪಿಸ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ, ಬಟ್ ಅವರು ಆ ವಿಷಯನೇ ಎತ್ತಾಡಲಿಲ್ವಲ್ಲ, ಅದರ ಅರ್ಥ ಏನಿರ್ಬೋದು, ನಿಜವಾಗ್ಲೂ ಕೂಡ ಪೊಲೀಸ್ ಅವ್ರ ಜೊತೆ ಇದ್ದಾರೋ ಇಲ್ವೋ ಯಾವುದು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಸಹನಾ ಮತ್ತು ಗೋಪಾಲಿ ಅವರು ಹೇಳ್ತಿದ್ದಾಗ, ಇದಕ್ಕೆಲ್ಲ ಕಾರಣ ನನ್ನಪ್ಪ ಅಂತ ಹೇಳಿ ಸ್ನೇಹ ಒಂದು ಜೀವಂತಿಗೆ ಸತ್ಯವನ್ನ ನುಡಿತಿದ್ದಾಳೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನವ ಮಾತಾಡ್ತಿದ್ಯಾ ಸ್ನೇಹ ಅಂತ ಕೇಳ್ತಿದ್ದಾಗೆ, ಹೌದು ಇದೆಲ್ಲದಕ್ಕೂ ಕೂಡ ಕಾರಣ ನನ್ನಪ್ಪ ರಾಜೇಶ್ವರಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅವರು ನನ್ನನ್ನು ಬಿಡಿಸಿದ್ರು ಅನ್ನೋ ಒಂದು ಮಾತ್ರಕ್ಕೆ ಅವರೇ ದೇವರು ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಏನೇನು ನಡೀತಿತ್ತು ಎಲ್ಲ ವಿಷಯನೂ ಕೂಡ ಅವರೇ ಹೇಳಿದ್ದು, ನಾವು ಕೂಡ ಹಾಕಿದ್ವಿ ಅನ್ನೋ ವಿಷಯನೂ ಕೂಡ ಅವರೇ ತಿಳ್ಕೊಂಡು ಆ ರಾಜೇಶ್ವರಿಗೆ ತಿಳಿಸಿದ್ದು. ಅದೇ ಕಾರಣಕ್ಕೆ ಆ ರಾಜೇಶ್ವರಿಯನ್ನೇ ತನ್ನ ಕಡೆಯವ್ರನ್ನ ಪೊಲೀಸ್ ರೀತಿ ಬಿಟ್ಟು ಕಲಿನ ಬಿಡಿಸ್ಕೊಂಡು ಹೋಗಿರೋದು ಅಂತ ಸ್ನೇಹ ಹೇಳ್ಬಿಡ್ತಾಳೆ. ನಿಜವಾಗ್ಲೂ ಈ ಒಂದು ಸತ್ಯ ಎಲ್ರಿಗೂ ಕೂಡ ಆಘಾತ ತರಿಸುತ್ತೆ. ಇದರ ನಡುವೆ ಮತ್ತೊಂದು ವಿಷಯ ಕೂಡ ಹೊರಗಡೆ ಬೀಳ್ಬೇಕಾಗಿದೆ. ಕಂಟಿ ಅದ್ರ ಹಿಂದೆ ಕೂಡ ಬಿದ್ದಿದ್ದಾರೆ. ಇಡೀ ಒಂದು ಊರಲ್ಲಿ ತನ್ನ ಸ್ನೇಹ ಹೃದಯ ಯಾರ ಬಳಿ ಇದೆ ಅಂತ ಹುಡುಕ್ತಿದ್ದಾರೆ. ಆ ಒಂದು ಹುಡುಕುವಿಕೆಯಲ್ಲಿ ನಿಜವಾಗ್ಲೂ ಕೂಡ ತನ್ನ ಸ್ನೇಹ ಹೃದಯ ಇರುವುದು ಈ ಸ್ನೇಹನಲ್ಲಿ ಅನ್ನೋ ಸತ್ಯ ಗೊತ್ತಾದ್ರೆ ನಿಜವಾಗ್ಲೂ ಕೂಡ ಕಂಟಿ ಏನ್ ಮಾಡಬಹುದು, ಖಂಡಿತವಾಗ್ಲೂ ಕೂಡ ಸ್ನೇಹನ ಒಬ್ಬರಿಗೆಯಲ್ಲಿಟ್ಟು ನೋಡ್ಕೊಳ್ಳೋದಂತೂ ಖಂಡಿತ ಶತಸಿದ್ಧವಾದಂತಹ ಮಾತು. ಬಟ್ ಅದರ ನಡುವೆ ಅದು ಬೇರೊಂದು ಟ್ವಿಸ್ಟ್ ಏನಾದ್ರು ತಗೊಳುತ್ತಾ, ಅದಕ್ಕೋಸ್ಕರ ನನ್ನ ಹೆಂಡತಿನ ಆಕ್ಸಿಡೆಂಟ್ ಮಾಡಿಸಿದ್ರು ಹಾಗೆ ಹೀಗೆ ಅಂತ ಅನ್ಕೊಂಡ್ಬಿಡ್ತಾರೆ ಕಂಟಿ. ಏನಾಗುತ್ತೆ ಏನು ಕತೆ, ಮತ್ತೊಂದು ಜೀವಂತಿಗೆ ಸತ್ಯ ಹೊರ ಬೀಳ್ಬೇಕಾಗಿದೆ, ಬಿದ್ರೆ ಏನಾಗುತ್ತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.